ಇನ್ನು ಇದೇ ಮೊದಲ ಬಾರಿಗೆ ದೇಶದಲ್ಲಿ ಹೈಕೋರ್ಟ್ ಒಂದರ ಹಾಲಿ ಜಡ್ಜ್ ಒಬ್ಬರಿಗೆ ನ್ಯಾಯಾಂಗ ನಿಂದನೆ ನೋಟಿಸ್ ನೀಡಲಾಗಿದೆ. ಕೋಲ್ಕತಾ ಹೈಕೋರ್ಟ್ ನ್ಯಾಯಮೂರ್ತಿ ಸಿಎಸ್ ಕರ್ಣನ್ಗೆ ನ್ಯಾಯಾಂಗ ನಿಂದನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಜೆಎಸ್ ಖೇಹರ್ ನೇತೃತ್ವದ 7 ಮಂದಿ ಸಂವಿಧಾನಿಕ ಪೀಠ ನೋಟಿಸ್ ಜಾರಿ ಮಾಡಿದೆ. ಅಲ್ಲದೆ ಫೆಬ್ರವರಿ 13ರಂದು ಸುಪ್ರೀಂ ಕೋರ್ಟ್ನ ಪೀಠದ ಎದುರು ಖುದ್ದಾಗಿ ಹಾಜರಾಗಿ ನ್ಯಾಯಾಂಗ ನಿಂದನೆ ಆರೋಪ ಯಾಕೆ ಹೊರಿಸಬಾರದು ಅಂತ ಸ್ಪಷ್ಟನೆ ನೀಡಿ ಅಂತ ಸೂಚಿಸಿದೆ. ಮದ್ರಾಸ್ ಹೈಕೋರ್ಟ್ನ ನ್ಯಾಯಮೂರ್ತಿಯಾದಾಗ ಸಿಎಸ್ ಕರ್ಣನ್ ಮದ್ರಾಸ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ವಿರುದ್ಧ ಮಾನಹಾನಿಕಾರಕ ಪತ್ರಗಳನ್ನು ಸುಪ್ರೀಂ ಕೋರ್ಟ್ ಸಿಜೆ ಪ್ರಧಾನಿ ರಾಷ್ಟ್ರಪತಿಗೆ ಬರೆದಿದ್ರು. ಅಲ್ಲದೆ ತಮ್ಮನ್ನ ಮದ್ರಾಸ್ ಹೈಕೋರ್ಟ್ನಿಂದ ಕೋಲ್ಕತಾ ಹೈಕೋರ್ಟ್ಗೆ ವರ್ಗಾವಣೆ ಮಾಡಿದ್ದ ಆದೇಶಕ್ಕೆ ತಾವೇ ತಡೆಯಾಜ್ಞೆ ತಂದುಕೊಂಡಿದ್ರು. ಬಳಿಕ ಮಾನಸಿಕ ಸ್ಥಿಮಿತ ಕಳೆದುಕೊಂಡು ದೋಷಪೂರಿತ ಆದೇಶ ನೀಡಿದ್ದಾಗಿ ಹೇಳಿದ್ರು. ಬಳಿಕ ತಪ್ಪನ್ನು ಒಪ್ಪಿಕೊಂಡು ಕೋಲ್ಕತಾ ಹೈಕೋರ್ಟ್ಗೆ ಹೋಗಿ ಅಧಿಕಾರ ವಹಿಸಿಕೊಂಡಿದ್ರು. ಕೋಲ್ಕತಾಗೆ ಹೋದ್ಮೇಲೆ ಸುಪ್ರೀಂ ಕೋರ್ಟ್ ಹಾಲಿ ಮತ್ತು ನಿವೃತ್ತ ನ್ಯಾಯಮೂರ್ತಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿ ಸುಪ್ರೀಂ ಕೋರ್ಟ್ ಸಿಜೆ ಪ್ರಧಾನಿಗೆ ನಿರಂತರವಾಗಿ ಪತ್ರ ಬರೀತಾ ಇದ್ದಾರೆ. ಇದು ಸುಪ್ರೀಂ ಕೋರ್ಟ್ನ ಕೆಂಗಣ್ಣಿಗೆ ಗುರಿಯಾಗಿದೆ.